ಮತ್ತೊಮ್ಮೆ ತಮ್ಮೆಲ್ಲರಿಗೂ ದಿವ್ಯರಾಮ್ ಸ್ಟಡಿ ಸರ್ಕಲ್ ಚಾನಲ್ಗೆ ಸ್ವಾಗತ. ಕಳೆದ ಕ್ಲಾಸಲ್ಲಿ ನಾವು ಗುಲಾಮಿ ಸಂತತಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗಿನ ಕ್ಲಾಸಲ್ಲಿ ನಾವು ಖಿಲ್ಜಿ ಸಂತತಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಖಿಲ್ಜಿ ಸಂತತಿ ಯಾವ ರೀತಿಯಾಗಿ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ, ಗಿಯಾಸ್ ಖಿಲ್ಜಿ ಇವನು ಗುಲಾಮಿ ಸಂತತಿಯಲ್ಲಿ ಬರುವಂತಹ ಕೊನೆಯ ಅರಸಾದಂತಹ ಕೈಕುಬಾದನನ್ನು ಕೊಲೆ ಮಾಡಿ ಇವನು ಅಧಿಕಾರಕ್ಕೆ ಬರ್ತಾನೆ. ಇವನ ನಂತರ ಅಧಿಕಾರಕ್ಕೆ ಬರುವಂಥವ್ರು ಯಾರು ಅಂತಂದರೆ ಅಲಾವುದ್ದೀನ್ ಖಿಲ್ಜಿ. ಇವನು ಪ್ರಮುಖವಾದ ಅರಸ. ಜಲಾಲುದ್ದೀನ್ ಖಿಲ್ಜಿ ನಂತರ ಬರುವಂತಹವನು ಯಾರು ಅಂತಂದರೆ ಅಲಾವುದ್ದೀನ್ ಖಿಲ್ಜಿ. ಇವನು 1296ರಿಂದ 1316ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಸೊ ಇವನ ಮೂಲ ಹೆಸರು ಏನಪ್ಪ ಅಂತಂದರೆ ಅಲಿ ಗುರ್ಷಾಫ್. ಇವನ ಮೂಲ ಹೆಸರು ಅಲಿ ಗುರ್ಷಾಫ್. ಸೊ ಇವನನ್ನು ದ್ವಿತೀಯ ಅಲೆಕ್ಸಾಂಡರ್ ಅಂತ ಕೂಡ ಕರೀತಾರೆ. ಅಲೆಕ್ಸಾಂಡರ್ ಅಂತಂದರೆ ಯಾರು? ಜಗತ್ತನ್ನೇ ಗೆಲ್ಲಬೇಕು ಅನ್ನುವಂತಹ ಮಹದಾಸೆ ಇಟ್ಕೊಂಡಿರುವಂತಹ ಯಾರವನು ಅಲೆಕ್ಸಾಂಡರ್. ಸೊ ಇವನನ್ನು ದ್ವಿತೀಯ ಅಲೆಕ್ಸಾಂಡರ್ ಅಂತ ಕರಿಬೇಕಂದ್ರೆ ಇವನು ಕೂಡ ದೇಶವನ್ನೇ ಗೆಲ್ಲಬೇಕು ಅಥವಾ ಜಗತ್ತನ್ನೇ ಗೆಲ್ಲಬೇಕು ಅನ್ನುವಂತಹ ಮನೋಸ್ಥಿತಿಯನ್ನು ಉಳ್ಳವನಾಗಿದ್ದರಿಂದ ಇವನಿಗೆ ಏನಂತ ಕರೀತಾ ಇದ್ರು? ದ್ವಿತೀಯ ಅಲೆಕ್ಸಾಂಡರ್ ಅಂತ ಕರೀತಾ ಇದ್ರು. ಇವನಿಗೆ ಬಿರುದು ಏನಿತ್ತಪ್ಪ ಅಂತಂದರೆ ಸಿಕಂದರ್ ಇ ಸಹಾನಿ. ಈ ಥರ ಬಿರುದುಗಳು ಏನು ಬರ್ತಾವಲ್ಲ ಅವು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಮೂಲ ಹೆಸರಾಗಿರ್ಬೋದು, ಬಿರುದಾಗಿರಬಹುದು. ಇದರ ದ್ವಿತೀಯ ಅಲೆಕ್ಸಾಂಡರ್. ಈಗ ಇತಿಹಾಸಕಾರರು ಇವನನ್ನು ಇದೇ ರೀತಿಯಾಗಿ ವರ್ಣನೆ ಮಾಡಿರ್ತಾರೆ. ಧಾಗ್ ಅನ್ನುವಂತಹ ಒಂದು ಪದ್ಧತಿಯನ್ನು ತರ್ತಾನೆ. ಈ ಧಾಗ್ ಅನ್ನುವಂಥ ಪದ್ಧತಿ ಏನಪ್ಪಾ ಅಂತಂದರೆ ಕುದುರೆಗಳಿಗೆ ಮುದ್ರೆ ಹಾಕುವಂತಹ ಪದ್ಧತಿಗೆ ನಾವೇನಂತ ಕರಿತೀವಿ? ಧಾಗ್ ಅಂತ ಕರಿತೀವಿ. ಅಲಾವುದ್ದೀನ್ ಖಿಲ್ಜಿಯನ್ನು ನಾವು ಮಾರುಕಟ್ಟೆ ಸುಧಾರಣೆಗಾಗಿ ನಾವು ನೆನಪು ಮಾಡ್ಕೋತೀವಿ. ಮಾರುಕಟ್ಟೆ ಸುಧಾರಣೆ ಯಾವ ರೀತಿಯಾಗಿ ಮಾಡಿದ ಅಂತಂದರೆ, ಮಾರುಕಟ್ಟೆ ಇಲಾಖೆಯನ್ನು ನಾವು ದಿವಾನ್ ಇ ರಿಯಾಸತ್ ಅಂತ ಕರೆದ್ರೆ, ಮಾರುಕಟ್ಟೆಯಲ್ಲಿ ಬರುವಂತಹ ಅಧಿಕಾರಿಯನ್ನು ನಾವು ಶಹನ್ ಇ ಮಂಡಿ ಅಂತ ಹೇಳಿ ಕರಿತಾ ಇರ್ತೀವಿ. ಮಾರುಕಟ್ಟೆ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಮೋಸ ಅನ್ಯಾಯಗಳು ಆಗಬಾರ್ದು ಜನರಿಗೆ ಅನ್ನುವಂಥಕ್ಕೋಸ್ಕರ ಇವನು ಮಾರುಕಟ್ಟೆ ಸುಧಾರಣೆಯನ್ನು ತರ್ತಾನೆ. ಸೊ ಅದಾದ ನಂತರ ಇವನ ಕಾಲದಲ್ಲಿ ಬರುವಂಥ ಕವಿ ಯಾರಪ್ಪ ಅಂತಂದರೆ, ಪ್ರಮುಖವಾದ ಕವಿ ಅಮೀರ್ ಖುಸ್ರೋ ಆಗಿರ್ತಾನೆ. ಇವನನ್ನು ಭಾರತದ ಗಿಳಿ ಅಂತ ಕೂಡ ನಾವು ಕರಿತೀವಿ. ಸೊ ಇವನು ಮದ್ಯಪಾನ ಮತ್ತು ಜೂಜಾಟಗಳನ್ನು ನಿಷೇಧ ಮಾಡ್ತಾನೆ. ಇದು ಮದ್ಯಪಾನ ಮತ್ತು ಜೂಜಾಟಗಳನ್ನು ನಿಷೇಧ ಮಾಡಿದ್ದಾನೆ ಅಂತಂದರೆ ಇವನು ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಿರಬಹುದು ಅನ್ನುವಂತಹದ್ದನ್ನು ನಾವು ಊಹೆ ಮಾಡ್ಕೋಬೋದಾಗಿದೆ. ಇವನ ಕಾಲದಲ್ಲಿ ಬರುವಂತಹ ಪ್ರಮುಖ ಕಟ್ಟಡಗಳು ಯಾವುವು ಅಂತಂದರೆ ಅಲೈ ದರ್ವಾಜ್ ಮತ್ತು ಅಲಾಹಿ ಮಿನಾರ್. ಅಲೈ ದರ್ವಾಜನ್ನು ಯಾರು ಕಟ್ಟಿಸಿದ್ರು ಅಥವಾ ಯಾರ ಕಾಲದಲ್ಲಿ ಇತ್ತು ಅಂತ ನಮಗೆ ಕ್ವಶನ್ ಬಂದಾಗ ನಮಗೆ ಅಲಾವುದ್ದೀನ್ ಖಿಲ್ಜಿ ನೆನಪಾಗಬೇಕು. ಅಲೈ ದರ್ವಾಜ್ ಮತ್ತು ಅಲಾಹಿ ಮಿನಾರ್. ಸೊ ಇದು ಎರಡು ಲೆಟರ್ ಎ ಇಂದ ಸ್ಟಾರ್ಟ್ ಆಗೋದ್ರಿಂದ ನಾವು ಆ ರೀತಿಯಾಗಿ ನೆನಪು ಮಾಡ್ಕೋಬೋದಾಗಿದೆ. ಮತ್ತು ಇವನ ದಂಡಯಾತ್ರೆಗಳನ್ನು ನೋಡ್ತಾ ಹೋಗೋಣ. ಅಲಾವುದ್ದೀನ್ ಖಿಲ್ಜಿ ದಂಡಯಾತ್ರೆಗಳಿಗೆ ಬಂದಾಗ ಇವನ್ನ ಯಾವ ರೀತಿಯಾಗಿ ಬೈಫರ್ಕೇಟ್ ಮಾಡ್ತೀವಪ್ಪ ಅಂತಂದರೆ, ಉತ್ತರ ಭಾರತದ ದಂಡಯಾತ್ರೆಗಳು ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಗಳು ಅಂತ ಹೇಳಿ. ಉತ್ತರ ಭಾರತದಲ್ಲಿ ದಂಡಯಾತ್ರೆಗಳನ್ನು ಯಾರು ನೇತೃತ್ವದಲ್ಲಿ ಆಯಿತು ಅಂತ ನೋಡೋಕೆ ಹೋದರೆ ಜಫರ್ ಖಾನ್, ನಸ್ರತ್ ಮತ್ತು ಉಲುಗ್ ಖಾನ್ ಅನ್ನುವಂತಹ ಈ 3 ಜನರ ನೇತೃತ್ವದಲ್ಲಿ ಉತ್ತರ ಭಾರತದ ದಂಡಯಾತ್ರೆಗಳು ನಡೀತವೆ. ಅದರಲ್ಲಿ 1298ರಲ್ಲಿ ನಡೆದಂತಹ ಗುಜರಾತ್ ದಂಡಯಾತ್ರೆ, ಅದರಲ್ಲಿ ಯಾರು ರಾಜ ಆಗಿದ್ರು ಅಂತಂದರೆ ಕರ್ಣದೇವ ಅನ್ನುವಂಥ ರಾಜ ಆಗಿರ್ತಾನೆ. ಕರ್ಣದೇವನ ರಾಣಿಯಾಗಿರುವಂತಹ ಕಮಲಾದೇವಿಯನ್ನ ಕರ್ಣದೇವನ ರಾಣಿಯಾಗಿದ್ದಂತಹ ಕಮಲಾದೇವಿಯನ್ನ ಏನು ಮಾಡ್ತಾನೆ? ಅಲಾವುದ್ದೀನ್ ಖಿಲ್ಜಿ ಮದುವೆ ಆಗ್ತಾನೆ. ಸೊ ಅಲ್ಲಿ ಅದೇ ದಂಡಯಾತ್ರೆಯಲ್ಲಿ ಮಲ್ಲಿಕಾ ಫರ್ನನ್ನು ಇವನು ಖರೀದಿ ಮಾಡ್ತಾನೆ. ಅದಕ್ಕೆ ಅವನಿಗೆ ಏನಂತ ಕರೀತಾರೆ? ನಾವು 1000 ದಿನಾರ್ ಅಂತ ಹೇಳಿ ಕರೀತಾರೆ. ಯಾರಿಗೆ? ಮಲ್ಲಿಕಾ ಫರ್ನಿ. ಸೊ 1301ರಲ್ಲಿ ರಣತಂಬೂರ್ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿ ಯಾರು ಅರಸ ಆಗಿದ್ರು ಅಂತಂದ್ರೆ ಅಮೀರ್ ದೇವ್ ಅನ್ನುವಂತಹವನು ಅರಸ ಆಗಿರ್ತಾನೆ. ಅದಾದ ನಂತರ 1303ರಲ್ಲಿ ಬರುವಂತಹ ದಂಡಯಾತ್ರೆ ಯಾವುದಂದ್ರೆ ಚಿತ್ತೋಡ್ ದಂಡಯಾತ್ರೆ. ಅದರಲ್ಲಿ ರಾಜ ರತನ್ ಸಿಂಗ್ ಅನ್ನುವಂಥವನು ಅಧಿಕಾರದಲ್ಲಿ ಇರ್ತಾನೆ. ಅದಾದ ನಂತರ ಬರುವಂಥದ್ದು 1307ರಲ್ಲಿ ಮಾಳ್ವಾ ದಂಡಯಾತ್ರೆ. ಅಲ್ಲಿ ರಾಜ ಯಾರು? ಮಹಲಕ್ ದೇವ್. ಸೊ ನಾವೀಗ ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ, ನಮ್ಗೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ತರ ಕೇಳ್ತಾರೆ. ಒಂದು ಇಸ್ವಿ ಕೇಳ್ಬೋದು ಅಥವಾ ರಾಜ್ಯ ಕೊಟ್ಟು ಆ ರಾಜ್ಯದಲ್ಲಿ ಯಾರು ರಾಜರಿದ್ರು. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ತುಂಬಾ ಸರಿ ಈ 2 ಉತ್ತರ ಭಾರತ ದಂಡಯಾತ್ರೆ ಮತ್ತು ದಕ್ಷಿಣ ಭಾರತ ದಂಡಯಾತ್ರೆಗಳಲ್ಲಿ ಬರುವಂತಹ ರಾಜರು ಮತ್ತೆ ಪ್ಲೇಸಸ್ಗಳು. ಗುಜರಾತ್ ಅಂದ ತಕ್ಷಣ ಕರ್ಣದೇವ. ಈ ತರ ನಮ್ಗೆ ಮ್ಯಾಚ್ ಮಾಡ್ಲಿಕ್ಕೆ ಕೊಟ್ಟಾಗ ನಮಗೆಗೋಸ್ಕರ ನಾವೇನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ವಿತ್ ಇಸ್ವಿ ಸಮೇತ. ಸೊ ನಮಗೆ ಇಲ್ಲಿ 1308ರಲ್ಲಿ ಶಿವನಾದ ಅನ್ನುವಂಥ ಪ್ಲೇಸಲ್ಲಿ ಶೀತಲದೇವ ಅನ್ನುವಂಥವ್ನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ 1308. ಮುಂದೆ ಬರುವಂಥ ದಕ್ಷಿಣ ಭಾರತದ ದಂಡಯಾತ್ರೆಗಳು. ದಕ್ಷಿಣ ಭಾರತದ ದಂಡಯಾತ್ರೆಗಳಲ್ಲಿ ನಮಗೆ 1307ರಲ್ಲಿ ದೇವಗಿರಿಯ ಮೇಲೆ ದಂಡಯಾತ್ರೆ ಮಾಡ್ತಾನೆ. ಅಲ್ಲಿ ರಾಜ ಯಾರಾಗಿದ್ದಂದ್ರೆ ರಾಮಚಂದ್ರ ಅನ್ನುವಂಥವನು. ಅದಾದ ನಂತರ 1309ರಲ್ಲಿ ವಾರಂಗಲ್ ಮೇಲೆ ದಂಡಯಾತ್ರೆ ಆಗುತ್ತೆ. ಅಲ್ಲಿಯ ಕಾಕತೀಯರು ಅವರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಪರ್ಟಿಕ್ಯುಲರ್ ಅರಸನ ಬಗ್ಗೆ ನಾನು ಹೇಳ್ತೀನಿ ನಿಮಗೆ.
ಅದಂತ 1311ರಲ್ಲಿ 2 ಪ್ಲೇಸಸ್ ಮೇಲೆ ದಾಳಿಗಳಾಗುತ್ತೆ. ಯಾವ್ದಪ್ಪ ಅಂದ್ರೆ ಹೊಯ್ಸಳರು ಮತ್ತೆ ಮದುರೈ. ಮದುರೈ ಎಲ್ಲಿ ಬರುತ್ತೆ ನಮಗೆ? ತಮಿಳುನಾಡಲ್ಲಿ ಬರುತ್ತೆ. ಮದುರೈಯಲ್ಲಿ ಮತ್ತೆ ಹೊಯ್ಸಳರ ಕಾಲದಲ್ಲಿ, ಹೊಯ್ಸಳರ ಕಾಲ ಇನ್ ದ ಸೆನ್ಸ್ ದ್ವಾರ ಸಮುದ್ರದ 2ನೇ ಬಳ್ಳಾಳ ಮತ್ತೆ ಮದುರೈನ ರಾಜಕುಲಶೇಖರ ಅನ್ನುವಂತಹರ ಮೇಲೆ ದಾಳಿಯನ್ನ ಮಾಡ್ತಾರೆ. ಈ ದಾಳಿಯ ನೇತೃತ್ವ ಯಾರು ವಹಿಸಿರ್ತಾರಪ್ಪ ಅಂತಂದ್ರೆ ಮಲ್ಲಿಕಾಫರ್ ಅನ್ನುವಂತಹನು ದಕ್ಷಿಣ ಭಾರತ ದಂಡಯಾತ್ರೆಯಲ್ಲಿ ನೇತೃತ್ವವನ್ನು ವಹಿಸುತ್ತಾನೆ. ಮಲ್ಲಿಕಾಫರ್ನನ್ನೇ ಗುಜರಾತ್ನ ದಾಳಿಯಲ್ಲಿ ಇವನನ್ನ ಖರೀದಿ ಮಾಡಿರ್ತಾರೆ. ಅದಕ್ಕೋಸ್ಕರ ಇವನಿಗೆ ಹಜಾರ್ ದಿನಾರ್ ಅನ್ನೋದನ್ನು ಕೂಡ ನೆನ್ಪಿಟ್ಕೋಬೇಕು. ಹಜಾರ್ ದಿನಾರ್ ಅನ್ನುವಂಥದ್ದು ಯಾರು ಬಿರುದು ಅಂತ ಹೇಳಿ ಬರ್ಬೋದು. ಮಲ್ಲಿಕಾಫರ್ ಅಂತ. ಮಲ್ಲಿಕಾಫರ್ನನ್ನ ಯಾವ ಯುದ್ಧದಲ್ಲಿ ಖರೀದಿ ಮಾಡಿದ್ರು, ಅದಾದ ನಂತರ ದಕ್ಷಿಣ ಭಾರತದ ದಂಡಯಾತ್ರೆಗಳ ನೇತೃತ್ವ ಯಾರು ವಹಿಸಿದ್ರು, ಇದು 3ಕ್ಕೂ ಒಂದೇ ಉತ್ತರ ಇರುತ್ತೆ. ದಟ್ ಈಸ್ ಮಲ್ಲಿಕಾಫರ್. ಓಕೆ, ಅದಾದ ನಂತರ ಇವಾಗ ಕೊನೆಯ ಅರಸ ಆಗಿರುವಂತಹ ಖುಸ್ರೋನನ್ನ ಗಿಯಾಸುದ್ದೀನ್ ತುಗ್ಲಕ್ ಏನ್ ಮಾಡ್ತಾನೆ? ಕೊಲೆ ಮಾಡಿ ತಾನು ಅಧಿಕಾರಕ್ಕೆ ಬರ್ತಾನೆ. ಅಲ್ಲಿಂದ ನಮಗೆ ತುಗ್ಲಕ್ ಸಂತತಿ ಆರಂಭ ಆಗುತ್ತೆ. ಮುಂದಿನ ಕ್ಲಾಸಲ್ಲಿ ನಾವು ತುಗ್ಲಕ್ ಸಂತತಿ ಬಗ್ಗೆ ಅಧ್ಯಯನ